ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಸಿಹಿ ತಿಂಡಿಯ ರೆಸಿಪಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕಾರಣ 25,000 ಸಬ್ಸ್ಕ್ರೈಬರ್ಸ್ ಚಾನೆಲ್ ಅಲ್ಲಿ ಕಂಪ್ಲೀಟ್ ಆಗಿರುವುದು ಒಂದು ಖುಷಿ. ಹಾಗೆ 150ನೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಹಾಗೆ ನಾಳೆಗೆ ಹೋಳಿ ಹಬ್ಬ ಕೂಡ ಇದೆ. ಎಲ್ಲದಕ್ಕೂ ಸೇರಿ ಒಂದು ಸಿಹಿ ತಿಂಡಿಯನ್ನು ತೋರಿಸ್ತಾ ಇದ್ದೇನೆ. ರಾಗಿಯಿಂದ ಮಾಡುವ ಹಾಲುಬಾಯಿ ರೆಸಿಪಿ ತುಂಬಾನೇ ಚೆನ್ನಾಗಾಗ್ತದೆ. ಬೇಸಿಗೆಗಂತೂ ಹೇಳಿ ಮಾಡಿಸಿದ ರೆಸಿಪಿ ಅಂತಾನೆ ಹೇಳ್ಬೋದು. ಹಾಗೆ ಆರೋಗ್ಯಕ್ಕೂ ಒಳ್ಳೆಯದು. ಈ ರೆಸಿಪಿಯನ್ನ ಮಾಡ್ಲಿಕ್ಕೆ ನಾನಿಲ್ಲಿ 1.5 ಕಪ್ ಆಗುವಷ್ಟು ರಾಗಿಯನ್ನ ಚೆನ್ನಾಗಿ ತೊಳೆದು ಒಂದು 4-5 ಗಂಟೆ ಹೊತ್ತು ನೆನೆಸಿ ಇಟ್ಕೊಂಡಿದ್ದೆ. ಈಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ರುಬ್ಕೊಳ್ತೇನೆ. ರಾಗಿಯ ಜೊತೆಗೆ ಹಾಲ್ಬಾಯಿ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ನಾನು 1.5 ಕಪ್ ಆಗುವಷ್ಟು ರಾಗಿಗೆ ಒಂದು 3/4 ಭಾಗದಷ್ಟು ಕಾಯಿಯನ್ನ ತುರಿದು ಇಟ್ಕೊಂಡಿದ್ದೆ. ಇದನ್ನ ಹಾಕಿ ನೀರನ್ನ ಸೇರಿಸಿ ಇದನ್ನ ನುಣ್ಣಗೆ ರುಬ್ಕೊಳ್ತೇನೆ. ಈ ರೀತಿ ನುಣ್ಣಗೆ ರುಬ್ಬಿದಾಗಿದೆ. ಇದನ್ನ ಸೋಸ್ಕೊಳ್ತೇನೆ. ಸೋಸೋದಕ್ಕೆ ನಾನು ಯಾವ ಬಾಣಲಿಯನ್ನ ಮಗ್ಸ್ಲಿಕ್ಕೆ ಉಪಯೋಗಿಸ್ತೇನೆ ಅದಕ್ಕೆ ಒಂದು ಜರಡಿಯನ್ನ ಇಟ್ಟು ಮೇಲ್ಗಡೆಯಿಂದ ಬಟ್ಟೆಯನ್ನ ಹಾಕಿ ರುಬ್ಬಿರುವ ರಾಗಿಯ ಮಿಶ್ರಣ ಹಾಗೂ ಕಾಯಿಯ ಮಿಶ್ರಣ ಏನಿದೆ ಇದನ್ನ ಹಾಕಿ ನೀರನ್ನ ಸೇರಿಸ್ಕೊಂಡು ಇದನ್ನ ಕರ್ಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ದಪ್ಪವಾಗಿರ್ತದೆ ಹಾಲು, ಹಾಗಾಗಿ ನೀರನ್ನ ಸೇರಿಸ್ಕೊಳ್ತಾ ಕರ್ಡ್ಕೊಳ್ಬೇಕು. ರಾಗಿಗೆ ಸರಿ ನೀರು ಕೂಡ ಹಿಡಿಸ್ತದೆ. ಅದು ಬೇಯಬೇಕು ಅಂದ್ರೆ ಚೆನ್ನಾಗಿ ನೀರನ್ನ ಹಾಕಿ ನಾವು ಮಾಡಬೇಕು. ನೀರು ದೋಸೆ ಹಿಟ್ಟಿನ ಹಾಗೆ ನೀರಾಗಿ ಮಾಡ್ಕೊಳ್ಬೇಕು. ಅಗತ್ಯ ಇರುವಷ್ಟು ನಿಮಗೆ ಜರಡಿ ಹಿಡಿಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಚೆನ್ನಾಗಿ ಜರಡಿಯನ್ನ ಹಿಡ್ಕೊಳ್ಳಿ. ನಾನು ಈ ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ಹೋಳಿ ಹಬ್ಬದ ಕುಣಿತದವರು ಕೂಡ ಬಂದಿದ್ರು. ತುಂಬಾನೇ ಚೆನ್ನಾಗಿ ವೇಷಭೂಷಣವನ್ನ ಮಾಡಿಕೊಂಡು ಈ ರೀತಿ ಹೆಜ್ಜೆಯನ್ನ ಹಾಕ್ತಾ ಹಾಡನ್ನ ಹೇಳ್ಕೊಳ್ತಾ ಡ್ಯಾನ್ಸ್ ಮಾಡ್ತಾರೆ. ಅದರ ಕ್ಲಿಪ್ ಅನ್ನು ಕೂಡ ಇಲ್ಲಿ ಆಡ್ ಮಾಡಿದ್ದೇನೆ. ಹೋಳಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಅದನ್ನು ಕೂಡ ಇಲ್ಲಿ ತೋರಿಸ್ತಾ ಇದ್ದೇನೆ. ಎಲ್ಲ ಹಾಲನ್ನ ಹಿಂಡಿ ಆದ ನಂತರ ಚಿಟಿಕೆ ಉಪ್ಪನ್ನ ಹಾಕೊಂಡಿದ್ದೇನೆ. ನಂತರ ರುಚಿಗೆ ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. ಇಲ್ಲಿ ಬೆಲ್ಲ 1ಕ್ಕೆ 2ರಷ್ಟು ಬೆಲ್ಲ ಬೇಕಾಗ್ತದೆ. ನಾನಿಲ್ಲಿ 1.5 ಕಪ್ ಆಗುವಷ್ಟು ರಾಗಿಯನ್ನ ತಗೊಂಡಿರೋದ್ರಿಂದ 3 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕೊಳ್ತಾ ಇದ್ದೇನೆ. 1 to ಡಬಲ್. ನೀವು ಎಷ್ಟು ರಾಗಿಯನ್ನ ತಗೊಂಡಿದ್ದೀರಾ ಅಂತ ನೋಡಿಕೊಂಡು ಅದಕ್ಕೆ ಬೆಲ್ಲವನ್ನ ಸೇರಿಸ್ಕೊಳ್ಳಿ. ರಾಗಿಗೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಿಡಿಸ್ತದೆ, ಅಕ್ಕಿಗಿಂತ ಜಾಸ್ತಿ ಬೆಲ್ಲ ಬೇಕಾಗ್ತದೆ. ಇದನ್ನ ಚೆನ್ನಾಗಿ ಕರಡ್ಕೊಳ್ತಾ ಕಾಸ್ಕೊಳ್ಬೇಕು. ಹಿಟ್ಟಿನ ಹದ ಹೇಗಿದೆ ಅಂತ ತೋರಿಸ್ತಾ ಇದ್ದೇನೆ. ನೀರು ದೋಸೆಯ ರೀತಿಯಲ್ಲಿ ಮಾಡ್ಕೊಂಡಿದ್ದೇನೆ. ಇದನ್ನ ಕಾಸ್ತಾ ಹೋಗ್ಬೇಕು. ಕಾಸ್ತಾ ಹೋದ ಹಾಗೆ ದಪ್ಪ ಆಗ್ತಾ ಬರ್ತದೆ. ನೋಡ್ಬೋದು, ಒಂದು 8 ನಿಮಿಷದಲ್ಲೆಲ್ಲ ಇಷ್ಟು ಗಟ್ಟಿ ಆಗ್ತಾ ಬಂದಿದೆ. ಇದನ್ನ ಮುಗಿಸ್ತಾ ಹೋಗ್ಬೇಕು. ಸರಿ ದಪ್ಪ ಆಗ್ತದೆ. ಈಗ ಒಂದು 10-15 ನಿಮಿಷದ ನಂತರ ನಾನಿಲ್ಲಿ ಸ್ವಲ್ಪ ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ತುಪ್ಪವನ್ನ ಸೇರಿಸೋದ್ರಿಂದ ರುಚಿಯೂ ಕೂಡ ಚೆನ್ನಾಗಿ ಬರ್ತದೆ, ತಿನ್ಲಿಕ್ಕೂ ಚೆನ್ನಾಗಾಗ್ತದೆ, ಆರೋಗ್ಯಕ್ಕೂ ಒಳ್ಳೇದು ಅಂತ ಸ್ವಲ್ಪ ತುಪ್ಪವನ್ನ ಸೇರಿಸಿದ್ದೇನೆ. ಹಾಕ್ಬೇಕು ಅಂತ ಇಲ್ಲ, ಕಾಯಿ ಹಾಲನ್ನ ಹಾಕಿರೋದ್ರಿಂದ ಅದೇ ಪಸೆಯಲ್ಲಿ ಅದು ಬರ್ತದೆ, ತೊಂದರೆ ಇಲ್ಲ. ತುಪ್ಪವನ್ನ ಸೇರಿಸಿದ್ರೆ ಇನ್ನೂ ಕೂಡ ರುಚಿ ಆಗ್ತದೆ. ನಂತರ ಸ್ವಲ್ಪ ಜಜ್ಜಿರುವ ಏಲಕ್ಕಿಯನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನ ಕಾಯಿಸ್ಕೊಳ್ತೇನೆ. ಸಾಧಾರಣ ಒಂದು 35-40 ನಿಮಿಷ ಬೇಕಾಗ್ತದೆ ಈ ಪ್ರಮಾಣದಲ್ಲಿ ರಾಗಿಯ ಹಾಲ್ಬಾಯಿಯನ್ನ ಮಾಡ್ಲಿಕ್ಕೆ. ನಾನು ಬಳಸ್ತಾ ಇರೋದು ಗೋಬರ್ ಗ್ಯಾಸ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗ್ತದೆ. ನೀವು ಹೈ ಫ್ಲೇಮ್ ಇಟ್ಕೊಂಡು ಸಿಲಿಂಡರ್ ಗ್ಯಾಸ್ ಅಲ್ಲಿ ಮಾಡೋದಾದ್ರೆ ಸ್ವಲ್ಪ ಬೇಗ ಆಗಬಹುದು. ಇದನ್ನ ಒಂದು ಪ್ಲೇಟಿಗೆ ತುಪ್ಪವನ್ನ ಸವರ್ಕೊಂಡು ಮಧ್ಯೆ ಮಧ್ಯೆ ಚೆಕ್ ಮಾಡ್ಕೊಳ್ತಾ ಇದ್ದೇನೆ. ಇನ್ನೂ ಆಗಿಲ್ಲ, ಕೈಗೆ ಸರಿ ಅಂಟ್ತಾ ಇದೆ. ಹಾಗಾಗಬಾರ್ದು, ಗಟ್ಟಿ ಆಗ್ತಾ ಬರಬೇಕು, ದಪ್ಪ ಆಗಬೇಕು. ಈಗ ನೋಡ್ಬೋದು ದಪ್ಪ ಆಗಿದೆ, ನಿಧಾನಕ್ಕೆ ಇಳಿತಾ ಇದೆ. ಪಾತ್ರೆಯಲ್ಲಿ ಕೂಡ ಮುಗ್ಚುವಾಗ ಸ್ವಲ್ಪ ಗಟ್ಟಿಯಾಗಿದ್ದು ನಮಗೆ ಅಂದಾಜು ಆಗ್ತದೆ, ಅಲ್ಲಿ ತನಕ ಮುಗ್ಚ್ಕೊಳ್ಬೇಕು. ನೋಡ್ಲಿಕ್ಕೆ ಸ್ವಲ್ಪ ನೀರಂತ ಅನ್ಸಿದ್ರು. ನೋಡ್ಬೋದು ಇದನ್ನ ಹಾಕಿದಾಗ ಈ ರೀತಿ ನಿಧಾನವಾಗಿ ಇಳಿದು ಬರ್ತದೆ. ಈ ರೀತಿ ಫೋಲ್ಡ್ ಆಗ್ತಾ ಬೀಳ್ತದೆ. ಇಷ್ಟ ಆದ ತಕ್ಷಣ ನಾನು ಉರಿಯನ್ನು ಆಫ್ ಮಾಡ್ತೇನೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೆಯುತ್ತೆ, ತೊಂದರೆ ಏನಿಲ್ಲ, ಗಟ್ಟಿ ಆಗ್ತದೆ ಹಾಲ್ಬಾಯಿ. ಇದು ಕೈಗೆ ಅಂಟುದಿಲ್ಲ, ಸ್ವಲ್ಪ ಮುದ್ದೆ ಆಗ್ತಾ ಇದೆ. ಇನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಇದೆ. ಅದು ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಟ್ಟು ಗಟ್ಟಿ ಆಗ್ತಾ ಬಂತು ಅಂದ್ರೆ ಉರಿಯನ್ನು ಆಫ್ ಮಾಡಿ ಬಟ್ಟಲಲ್ಲಿ ಹಾಕ್ಬೋದು. ನಾನು ಈಗಾಗಲೇ ಒಂದು ಟ್ರೇ ಅಲ್ಲಿ ತುಪ್ಪವನ್ನ ಸವರಿ ಇಟ್ಕೊಂಡಿದ್ದೆ. ಅದಕ್ಕೆ ಮಾಡಿರುವ ಈ ಹಾಲ್ಬಾಯಿಯ ಮಿಶ್ರಣ ಏನಿದೆ ಅದನ್ನ ಹಾಕೊಂಡು ಸೆಟ್ ಆಗ್ಲಿಕ್ಕೆ ಬಿಡ್ತೇನೆ. ಇದನ್ನ ನಾವು ಸಾಧಾರಣ ಒಂದು 2-3 ಗಂಟೆ ಹೊತ್ತಾದ್ರೂ ಬಿಡ್ಬೇಕಾಗ್ತದೆ. ಚೆನ್ನಾಗಿ ತಣ್ಣಗಾದ ನಂತರನೇ ಕಟ್ ಮಾಡಬೇಕು. ನಾನು ರಾತ್ರಿ ಹೊತ್ತಿನಲ್ಲಿ ಮಾಡಿ ಬೆಳಿಗ್ಗೆ ಇದನ್ನ ಕಟ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಚೆನ್ನಾಗಿ ಸೆಟ್ ಆಗಿದೆ, ಚೆನ್ನಾಗಿ ತಣ್ಣಗಾಗಿರ್ತದೆ. ಕಟ್ ಮಾಡುವಾಗ ಗೊತ್ತಾಗಬಹುದು ನಿಮ್ಗೆ ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಇದೆ. ಚೂರಿಗೂ ಕೂಡ ಸ್ವಲ್ಪನೂ ಅಂಟಿ ಬರ್ತಾ ಇಲ್ಲ. ತುಂಬಾ ಚೆನ್ನಾಗಿ ಸೆಟ್ ಆಗಿ ಚೆನ್ನಾಗಿ ತೆಗಿಲಿಕ್ಕೆ ಬರ್ತಾ ಇದೆ.
ತಿನ್ಲಿಕ್ಕೂ ಕೂಡ ತಣ್ಣಗಾದ ಹಾಗೆ ರುಚಿ ಆಗ್ತದೆ ಇದು. ಮುಂಚಿನ ಕಾಲದಲ್ಲಿ ಎಲ್ಲ ರಾತ್ರಿ ಮಾಡಿ ಬಸಳೆ ಚಪ್ರದ ಮೇಲೆ, ತೊಂಡೆ ಚಪ್ರದ ಮೇಲೆ ಇಟ್ಟು ಹನಿಯಲ್ಲಿ ಇಟ್ಟು ಬೆಳಿಗ್ಗೆ ತೆಗೆದು ತಿಂತಾ ಇದ್ರಂತೆ. ಅಷ್ಟು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ ಇದನ್ನ. ಆರೋಗ್ಯಕರವಾದ ರಾಗಿಯ ಹಾಲ್ಬಾಯಿ ರೆಡಿಯಾಗಿದೆ. ಇವತ್ತಿನ ಈ ಹಾಲ್ಬಾಯಿ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಎಷ್ಟು ಚೆನ್ನಾಗಿ ಬಂದಿದೆ ಹಾಲ್ಬಾಯಿ ಅಂತ ನೋಡಬಹುದು. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.